ಹಲೋ ಡಿಯರ್ ಫ್ರೆಂಡ್ಸ್, ಈ ಬ್ರೆಡ್ ನೋಡಿದ ತಕ್ಷಣ ನಂಗೊಂದು ಸ್ಟೋರಿ ನೆನಪಾಗ್ತಾ ಇದೆ. ಒಬ್ಬ ಮನುಷ್ಯ ತನ್ನ ದೂರದಲ್ಲಿರೋ ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ದಾರಿಯಲ್ಲಿ ಯಾರೂ ಇರಲ್ಲ. ಸೊ ಒಬ್ಬನೇ ಇದ್ದು ಅವನಿಗೆ ಬೋರ್ ಆಗ್ತಾ ಇರುತ್ತೆ. ಎದುರುಗಡೆ ಒಂದು ಹಸ್ಕೊಂಡಿರುವಂಥ ನಾಯಿ ಇರುತ್ತೆ. ಆ ನಾಯಿ ನೋಡಿದ ತಕ್ಷಣ ಏನು ಮಾಡ್ತಾನೆ, ತನ್ನ ಕೈಯಲ್ಲಿರುವಂತಹ ಕಂಪ್ಲೀಟ್ ಬ್ರೆಡ್ ಹಾಕಲ್ಲ, ಬದಲಾಗಿ ಒಂದು ಬ್ರೆಡ್ನ ಸಣ್ಣ ಚೂರು ತೆಗೆದು ಆ ನಾಯಿಗೆ ಹಾಕ್ತಾನೆ. ಓಕೆನಾ, ಆ ನಾಯಿ ಏನು ಮಾಡುತ್ತೆ, ತಿನ್ನುತ್ತೆ. ಇನ್ನೂ ಹಸಿವೆ ಅದಕ್ಕೆ ಜಾಸ್ತಿ ಆಗುತ್ತೆ. ಆತನ ಹಿಂದೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆತ ಎಲ್ಲೂ ಕೂಡ ಕಂಪ್ಲೀಟ್ ಬ್ರೆಡ್ ಹಾಕಲ್ಲ. ಯಾಕೆ ಅಂತ ಅಂದರೆ, ಕಂಪ್ಲೀಟ್ ಬ್ರೆಡ್ ನಾಯಿ ಕೊಟ್ಬಿಟ್ರೆ ನಾಯಿ ತನ್ನನ್ನು ಹಿಂಬಾಲಿಸಲ್ಲ, ಹೌದಾ? ಸೊ ಟೈಮ್ ಪಾಸ್ ಆಗಲ್ಲ ಅಂತ ಆತ ಏನು ಮಾಡ್ತಾನೆ ಅಂತ ಅಂದರೆ, ಬ್ರೆಡ್ನ ತುಂಡನ್ನ ಹಾಕೋದು ಮಾಡ್ತಾ ಇರ್ತಾನೆ. ಸೊ ಆಯಿತು, ತನ್ನ ಮನೆ ಬರುತ್ತೆ. ತನ್ನ ಮನೆ ಬಂದ ತಕ್ಷಣ ಆ ಮನೆ ಒಳಗಡೆ ಹೋಗಿ ಬಾಗ್ಲಾಕೋತಾನೆ. ಆದರೆ ನಾಯಿಯ ಗತಿ ಏನು? ನಾಯಿ ಏನು ಮಾಡಿದೆ, ಈ ಸಣ್ಣ ಬ್ರೆಡ್ ತುಂಡನ್ನ ಹಿಂಬಾಲಿಸಿಕೊಂಡು ಬಂದು ತಾನು ಬಂದಿರೋ ದಾರಿ ಮರ್ತದೆ. ಅದ್ರ ಸುತ್ತಮುತ್ತ ಯಾರೂ ಇಲ್ಲ, ಈಗ ಹೊಟ್ಟೆನೂ ತುಂಬಿಲ್ಲ. ಸೊ ಕಂಪ್ಲೀಟಾಗಿ ಕ್ಲೂಲೆಸ್ ಆಗಿ ನಿಂತ್ಕೊಬಿಟ್ಟಿದೆ ಅದು, ಹೌದಾ? ಸೊ ಸೇಮ್ ವೇ ನಮ್ಮ ಲೈಫ್ನಲ್ಲೂ ಕೂಡ ಫ್ರೆಂಡ್ಶಿಪ್ ಇರಲಿ, ರಿಲೇಷನ್ಶಿಪ್ಪಲ್ಲಿ ಇದು ಆಗ್ತಾ ಇರುತ್ತೆ. ಇದನ್ನು ಬ್ರೆಡ್ ಕ್ರಂಬಿಂಗ್ ಅಂತ ಕರೀತಾರೆ. ಬ್ರೆಡ್ ಕ್ರಂಬಿಂಗ್ ಅಂತ ಅಂದರೆ ಏನು? ಸೊ ನೀವೀಗ ಒಂದು ಫ್ರೆಂಡ್ಶಿಪ್ ಇರಲಿ, ರಿಲೇಷನ್ಶಿಪ್ ಇರಲಿ, ನಿಮ್ಮ ಕಂಪ್ಲೀಟ್ ಆದ ಟೈಮ್, ಎನರ್ಜಿ, ನಿಮ್ಮ ಆಲೋಚನೆಗಳು, ಫೋಕಸ್ ಎಲ್ಲ ಕೊಡ್ತಾ ಇರ್ತೀರಿ. ಆದರೆ ಎದುರುಗಡೆ ಇರೋ ಪರ್ಸನ್ ಕಂಪ್ಲೀಟಾಗಿ ಎಲ್ಲೂ ಕೂಡ ನಿಮಗೆ ರೆಸ್ಪೆಕ್ಟ್, ಪ್ರೀತಿ, ಕಾಳಜಿ ಕೊಡ್ತಾ ಇರಲ್ಲ. ಆದರೆ ನೀವು ಯಾವಾಗ ಅವ್ರನ್ನ ಬಿಟ್ಟು ಹೋಗ್ತೀರಿ ಅಂತ ಗೊತ್ತಾಗುತ್ತೆ, ಅಥವಾ ನೀವು ನಿಮ್ಮ ಲೈಫ್ನಲ್ಲಿ ಯಾವಾಗ ಮೂವ್ ಆನ್ ಆಗ್ತಾ ಇದ್ದೀರಿ, ಅಥವಾ ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದೀರಿ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಸಣ್ಣ ಅಟೆನ್ಷನ್. ಸೊ ಸಣ್ಣ ಹೆಲೋ, ಹಾಯ್ ಅಂತ ಮೆಸೇಜ್ ಮಾಡೋದಿರ್ಬೋದು, ನಿಮ್ಮ ಹಳೆ ಫೋಟೋಗೆ ಒಂದು ಸಣ್ಣ ಲೈಕ್ ಕೊಡೋದಾಗಿರ್ಬೋದು. ಇದರಲ್ಲಿ ನಿಮಗೆ ಒಂದು ಸುಳ್ಳು ಭರವಸೆ ಹುಟ್ಟುತ್ತೆ. ಏನಂತ ಅಂದರೆ, ಇನ್ನೂ ನಾನು ಇವ್ರ ಮನಸ್ಸಿನಲ್ಲಿ ಇದ್ದೀನಿ, ಇನ್ನೂ ಈ ಫ್ರೆಂಡ್ಶಿಪ್ ಅಥವಾ ಇನ್ನೂ ಈ ರಿಲೇಷನ್ಶಿಪ್ ಮುಂದುವರಿಬೋದು ಅನ್ನೋ ಭರವಸೆ ಹುಟ್ಟುತ್ತೆ. ಸುಳ್ಳು ಭರವಸೆ, ಇದು ಕಲ್ಪನೆ ಅಷ್ಟೇ. ಸೊ ಇದಕ್ಕೆ ನೀವು ಒಂದ್ಸಲ ಎಡಿಟ್ ಆದ್ರಿ ಅಂತ ಅಂದರೆ, ಈಗ ಬೇರೆಯವರು ಕೊಡುವಂಥ ಪ್ರೀತಿ, ಅದು ಆ್ಯಕ್ಚುಲಿ ಪ್ರೀತಿ ಅಲ್ಲ, ಅದು ಜಸ್ಟ್ ಸಣ್ಣ ಒಂದು ಅಟೆನ್ಷನ್ನು, ಸ್ವಲ್ಪ ಟೈಮ್. ಅದಕ್ಕೆ ನೀವು ಎಡಿಕ್ಟ್ ಆದೋದ್ರಿ ಅಂತ ಅಂದರೆ ಬೇರೆ ಯಾವುದ್ರ ಬಗ್ಗೆನೂ ನೀವು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ಈ ನಿಮ್ಮ ವೀಕ್ನೆಸ್ ಏನಿದೆ ಬೇರೆಯವರಿಗೆ ಗೊತ್ತಾಯಿತು ಅಂತ ಅಂದರೆ, ನೀವು ಆರಾಮಾಗಿ ಈಸಿಯಾಗಿ ನಿಮ್ಮನ್ನ ಕಂಟ್ರೋಲ್ ಮಾಡ್ಬೋದು, ಹೌದಾ? ಸೊ ಇವೆಲ್ಲ ಬೇಕಾ? ಲಿಸನ್ ಟು ಮೀ, ಡೋಂಟ್ ವೇಟ್ ಫಾರ್ ದ ಕ್ರಮ್ಸ್, ಓನ್ ದ ಬೇಕ್ರಿ. ಸೊ ನಿಮ್ಮ ಜೀವನದ ಗುಣಮಟ್ಟ ಏನಿದೆಯಲ್ಲ, ಅದು ನಿಮ್ಮ ಸ್ಟ್ಯಾಂಡರ್ಡ್ಸ್ ಮೇಲೆ ನಿಂತಿದೆ. ಬೇರೆಯವ್ರು ಕೊಡುವಂಥ ಈ ಸಣ್ಣ ಅಟೆನ್ಷನ್ನು, ಅದನ್ನೇ ಪ್ರೀತಿ ಅಂತ ತಿಳ್ಕೊಂಡು, ಅಥವಾ ಈ ಸಣ್ಣ ಪುಟ್ಟ ಒಂದು ಕೇರ್, ಅದನ್ನೇ ಗೌರವ ಅಂತ ತಿಳ್ಕೊಂಡು ಅದಕ್ಕೆ ಅಡಿಕ್ಟ್ ಆದ್ರಿ ಅಂತ ಅಂದರೆ, ನೀವು ನಿಮ್ಮ ಜೀವನವನ್ನು ಕಟ್ಕೊಳ್ತಾ ಇಲ್ಲ, ಬದಲಾಗಿ ಈ ಬ್ರೆಡ್ ತುಂಡುಗಳನ್ನು ಆರಿಸ್ತಾ ಇದ್ದೀರಿ ಅಂತ ಅರ್ಥ. ಒಂದು ಸಣ್ಣ ಬ್ರೆಡ್ ತುಂಡಿಗೋಸ್ಕರ ವೇಟ್ ಮಾಡ್ತಾ ಕೂರೋಗಿಂತ ಎಂಟೈರ್ ಬೇಕ್ರಿ ನಿಮ್ಮದಾದರೆ ಹೆಂಗಿರುತ್ತೆ? ಸೇಮ್ ವೇ ಬೇರೆಯವ್ರು ಕೊಡುವಂಥ ಆ ಸಣ್ಣ ಟೆನ್ಷನ್ನು, ಆ ಸಣ್ಣ ಪ್ರೀತಿ, ಅಥವಾ ಆ ಸಣ್ಣ ಟೈಮಿಗೋಸ್ಕರ ಕಾಯ್ತಾ ಇರೋಗಿಂತ ಅದೇ ಪ್ರೀತಿ, ಅಟೆನ್ಷನ್, ಗೌರವ ನಿಮಗೆ ನೀವು ಕೊಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಹೆಂಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.